ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತಗೊಂಡಿರೋದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲ, ಮ್ಯಾನ್ಯುಯಲ್ ತಗೊಂಡಿರೋದು. ಅಲ್ಲಿ ಗಾಡಿಯವರು ಹೋಗ್ಬಿಡೋಣ ಬೇಗ ಅನ್ನೋ ಒಂದು ಅರ್ಜೆನ್ಸಿಲಿ ಬಂದ್ಬಿಡ್ತಾರೆ. ಸೊ ಹಾಗಾಗಿ ರೈಟ್ ಸೈಡ್ ಏನ್ ತೋರಿಸ್ತಾ ಇದ್ದು ಆಕ್ಸಿಲೇಟರ್, ಮಧ್ಯ ಇರೋದು ಇದು ಬ್ರೇಕು, ಇದು ಲಾಸ್ಟ್ ಒನ್ ನಿಮ್ಗೆ ಕ್ಲಚ್. ಇಂಥ ಹಳ್ಳಿ ರೋಡಲ್ಲಿ ಓಡಿಸ್ಬೇಕಾದ್ರೆ ಅಂಡ್ ಸಡನ್ ಆಗಿ ಗೊತ್ತಾಗಲ್ಲ ಅವರಿಗೆ, ಸಡನ್ ಆಗಿ ಬಂದ್ಬಿಡ್ತಾರೆ. ಸೊ ಹಾಗಾಗಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ತುಂಬ ಜನ ನನಗೆ ನಾನು ಡ್ರೈವಿಂಗ್ದು ಒಂದು ವೀಡಿಯೋಸ್ ಹಾಕಿದ್ದೆ. ಸೊ ಅದಕ್ಕೋಸ್ಕರ ನೀವು ಕಾರ್ದು ಬೇಸಿಕ್ಸು ಹೇಗೆ ಕಲ್ತ್ರಿ, ಏನು ಎತ್ತ, ಅದ್ರ ಬಗ್ಗೆ ಸ್ವಲ್ಪ ವೀಡಿಯೋಸ್ ಮಾಡಿ ಅಂತ ಎಲ್ಲರೂ ನನಗೆ ಮೆಸೇಜಸ್ನ ಮಾಡ್ತಾಯಿದ್ರಿ. ಆ್ಯಂಡ್ ಅದರಲ್ಲಿ ತುಂಬ ರಿಕ್ವೆಸ್ಟ್ ಬಂದಿದ್ದು ಅಂಕಿತಾ ಅನ್ನೋರು ಪ್ರತಿಯೊಂದು ವೀಡಿಯೋಸಲ್ಲೂ ಅಷ್ಟೇ ನನಗೆ ನೀವು ಹೇಗೆ ಕಾರ್ ಡ್ರೈವಿಂಗು ಕಲ್ತ್ರಿ, ಅದನ್ನು ಬೇಸಿಕ್ಸ್ ಹೇಳಿ, ಆ್ಯಂಡ್ ಯಾವ ಥರ ನೀವು ಡ್ರೈವಿಂಗ್ ಇದು ಕಲ್ತ್ರಿ, ಅದಕ್ಕೆಲ್ಲ ನನಗೆ ತುಂಬ ಜನ ಕ್ವಶನ್ಸ್ ಮಾಡ್ತಾಯಿದ್ರಿ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ಸೊ ನಾನು ಏನು ಈ ಡ್ರೈವಿಂಗ್ನ ಕಲ್ತಿದ್ದೀನಿ, ನಾನು ಕಾರ್ ತೊಗೊಳೋಕ್ಕಿಂತ ಮುಂಚೆನೇ ನಾನು ಡ್ರೈವಿಂಗ್ ಕ್ಲಾಸ್ಗೆ ಹೋಗಿ 1 ಮಂತ್ ಡ್ರೈವಿಂಗ್ ಕಲಿತು ಆಮೇಲೆ DL ಬಂದಮೇಲೆ ನಾನು ಕಾರ್ನೇ ತೊಗೊಂಡಿದ್ದು. ಸೊ ಎಲ್ಲರಿಗೂ ಹೇಳೋದು ಅಷ್ಟೇ, ಹೆಣ್ಮಕ್ಳಾಗಲಿ ಯಾರೇ ಆಗಲಿ ಇಂಡಿಪೆಂಡೆಂಟ್ ಲೈಫ್ನ ಲೀಡ್ ಮಾಡಬೇಕು. ಎಲ್ಲದಕ್ಕೂ ಡಿಪೆಂಡ್ ಆದರೆ ಅವರವರ ಪರ್ಸ್ನಲ್ ಕೆಲಸ ಬಿಟ್ಟು ನಮಗೋಸ್ಕರ ಎಲ್ಲ ಟೈಮಲ್ಲೂ ಅವೈಲಬಲ್ ಇರಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಕಾರನ್ನು ನನಗೋಸ್ಕರ ಅಂತ ತೊಗೊಂಡಿದ್ದು. ನನಗೆ ಚಿಕ್ಕದಾಗಿರೋ ಕಾರ್ ಬೇಕಾಗಿತ್ತು, ಯಾಕಂದರೆ ನನಗೆ ಓಡ್ಸೋಕ್ಕೆ ಕಂಫರ್ಟಬಲ್ನೆಸ್ ಇರಬೇಕು. ಆ್ಯಂಡ್ ತುಂಬ ಲಾಂಗ್ ಕಾರ್ನ ತೊಗೊಂಡು ಅದನ್ನು ಕಟ್ ಮಾಡೋದಕ್ಕಾಗದೆ ಆ್ಯಂಡ್ ಬೇರೆ ಕಡೆ ಹೋಗಿ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೊಳಕ್ಕೆ ನನಗೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ನಾನು ಈ ಕಾರ್ನ ತೊಗೊಂಡಿದ್ದು. ಸೊ ಇವಾಗ ನಾನು ಇಂಡಿಪೆಂಡೆಂಟಾಗಿ ಎಲ್ಲಾದರೂ ಹೋಗಿ ಬರೋದಕ್ಕೆ, ನಾನೇನು ಕಾರ್ ಓಡಿಸೋದಕ್ಕೆ ಆಗಲಿ ಬೈಕ್ ಓಡಿಸೋದಕ್ಕೆ ಆಗಲಿ ನಾನು ಯಾರ ಮೇಲೂ ಏನು ಡಿಪೆಂಡ್ ಆಗಿಲ್ಲ. ಕಿರಣನೂ ಅಷ್ಟೇ, ಅವನೊಂದು ಕೆಲಸದಲ್ಲಿ ಅವ್ನು ಬ್ಯುಸಿ ಶೆಡ್ಯೂಲ್ಡಲ್ಲಿ ಅವನಿದ್ದಾಗ ನಾನು ಒಬ್ಬಳೇ ಹೋಗಿ ಬರ್ತೀನಿ. ಸೊ ಇವಾಗ ನಾನು ತೊಗೊಂಡಿರೋದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲ, ಮ್ಯಾನ್ಯುಯಲ್ ತೊಗೊಂಡಿರೋದು. ಯಾಕಂದರೆ ನಾನು ಫಸ್ಟು ಆಟೋಮೆಟಿಕ್ ತೊಗೊಳ್ಳೋಣ ವಿತೌಟ್ ಗಿಯರ್ ಅಂತ ಅಂದ್ಕೊಂಡಿದ್ದೆ. ಸೊ ಎಲ್ಲರೂ ಹೇಳಿದ್ರು ಇಲ್ಲ ಅದು ತೊಗೊಂಡ್ರೆ ಬೋರ್ ಆಗುತ್ತೆ ಗಾಡಿ ಓಡಿಸೋದಕ್ಕೆ, ಅದು ಈಸಿ ಆಗಿರೋದ್ರಿಂದ ನೀನು ಮಜವಾಗಿರುತ್ತೆ ಓಡಿಸೋದಕ್ಕೆ. ಸೊ ಹಾಗಾಗಿ ನೀನು ಗಿಯರ್ ಇರೋವಂಥ ಕಾರ್ನೇ ತಗೋ ಅಂತ ಸಜೆಷನ್ ಮಾಡಿದ್ರು. ಸೊ ನಾನು ಹಾಗಾಗಿ ಗಿಯರ್ ಕಾರ್ನೇ ನಾನು ತೊಗೊಂಡೆ. ಸೊ ನಾನು ಈ ವಿಡಿಯೋಸಲ್ಲಿ ನಾನು ಏನು ಕಲ್ತಿದ್ದೀನಿ, ನನಗೇನು ಬೇಸಿಕ್ಸ್ ಗೊತ್ತಿದೆ ಅದನ್ನು ನಾನು ನಿಮಗೆ ಹೇಳ್ತೀನಿ. ನಾನು ಯಾವುದು ಕಂಫರ್ಟಬಲ್ ಝೋನಲ್ಲಿ ನಾನು ಕಾರ್ನ ಡ್ರೈವ್ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆ್ಯಂಡ್ ಎಲ್ಲರೂ ಅಷ್ಟೇ ಈ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಆಗಿರೋರು ಶೇರ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಅಷ್ಟೇ ಈ ವಿಡಿಯೋಸ್ನ ನೀವು ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಹೇಗೆ ಕಾರ್ನ ಡ್ರೈವ್ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ಬೇಸಿಕ್ ಆಗಿ ನನಗೆ ಏನು ಗೊತ್ತಿದೆ ಆ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಇದು ಬಂದು ಹ್ಯಾಂಡ್ ಬ್ರೇಕು, ಇದು ಗೇರ್ ಬಾಕ್ಸು. ಇಲ್ಲೇನು ತೋರಿಸ್ತಾ ಇದ್ದೀನಿ ಅದು ABC. ಎ ಅಂದರೆ ರೈಟ್ ಸೈಡ್ ಕಾಣ್ತಿರೋದು ಆಕ್ಸಿಲೇಟರು, ಬ್ರೇಕು ಮತ್ತು ಕ್ಲಚ್. ಇದು ತುಂಬ ಇಂಪಾರ್ಟೆಂಟು. ಸೊ ನಿಮಗೆ ಮೂರಲ್ಲೂ ಅಷ್ಟೇ ABC ಆಕ್ಸಿಲೇಟರು, ಬ್ರೇಕು, ಕ್ಲಚ್ಚಲ್ಲಿ ಕಾಲು ಅಷ್ಟು ಬೇಗ ಮೂವಿಂಗ್ ಆಗಬೇಕು. ರೈಟ್ ಸೈಡ್ ಏನು ತೋರಿಸ್ತಾ ಇದ್ದು ಆಕ್ಸಿಲೇಟರು, ಮಧ್ಯ ಇರೋದು ಇದು ಬ್ರೇಕು, ಇದು ಲಾಸ್ಟ್ ಒನ್ನು ನಿಮಗೆ ಕ್ಲಚ್. ಈ ಮೂರು ಅಷ್ಟೇ ನಿಮಗೆ ಇಂಪಾರ್ಟೆಂಟು. ಸೊ ಇವಾಗ ಹ್ಯಾಂಡ್ ಬ್ರೇಕ್ ಇಳಿಸ್ದೆ, ಫಸ್ಟ್ ಗೇರ್ಗೆ ಕಾರ್ನ ಹಾಕ್ತಾಯಿದ್ದೀನಿ. ಸೊ ಇವಾಗ ಸ್ಲೋ ಆಗಿ ಕ್ಲಚ್ ಮೇಲೆ ಹಾಫ್ ಕ್ಲಚ್ ಮಾಡಬೇಕು ಆ್ಯಂಡ್ ಆಕ್ಸಿಲೇಟ್ರ್ ಮೇಲೆ ಕಾಲಿರಬೇಕು. ಬ್ರೇಕ್ ಮೇಲಿರೋ ಕಾಲನ್ನ ಎತ್ತು ಆಕ್ಸಿಲೇಟ್ರ್ ಮೇಲಿಟ್ಟು ಹಾಫ್ ಕ್ಲಚ್ನ ಬಿಟ್ಟರೆ ನಿಮಗೆ ಗಾಡಿ ಮೂವ್ ಆಗುತ್ತೆ. ಸೊ ಎಷ್ಟು ಡಿಸ್ಟೆನ್ಸಲ್ಲಿ ನೀವು ಕಾರ್ನ ಮೂವ್ ಮಾಡ್ತೀರಾ ಅಷ್ಟು ನಿಮಗೆ ಡಿಸ್ಟೆನ್ಸ್ ಗೊತ್ತಾಗುತ್ತೆ. ಫಸ್ಟ್ ಗೇರು, ಸೆಕೆಂಡ್ ಗೇರು, ಹಾಗೆ ನೀವು ಯಾವ ಫಾಸ್ಟಲ್ಲಿ ಹೋಗ್ತಾ ಇರ್ತೀರ, ಸ್ಲೋ ಇದ್ದರೆ ಸೆಕೆಂಡ್ ಗೇರು, ಇಲ್ಲಾಂದರೆ ಇನ್ನೂ ಸ್ವಲ್ಪ ಸ್ಪೀಡಾಗಿ ಹೋಗ್ಬೇಕಂದ್ರೆ ಥರ್ಡ್ ಗೇರಲ್ಲಿ ನಾನು ಹೋಗ್ತಾ ಇದ್ದೀನಿ. ಸೊ ಗಿಯರ್ನೂ ಅಷ್ಟೇ ನೀವು ಓಡಿಸ್ತಾ ಆರಾಮಾಗಿ ಕಲ್ತ್ಕೊಬೋದು. ಸೊ ನೀವಿಗೆ ಫಸ್ಟಲ್ಲಿ ಕನ್ಫ್ಯೂಷನ್ ಆಗುತ್ತೆ ಯಾವ ಟೈಮಲ್ಲಿ ಯಾವ ಗಿಯರ್ಗೆ ಹಾಕಬೇಕು ಅಂತ. ಸೊ ನಿಮಗೆ ಮೂವಿಂಗ್ ಆಯ್ತಾ ಸ್ವಲ್ಪ ನೀವು ಫಸ್ಟ್ ಗೇರಲ್ಲಿ ಕಾರ್ನ ಇಟ್ಟು ಮೂವ್ ಆದ ತಕ್ಷಣ ಸ್ವಲ್ಪ ನೀವು ಫಾಸ್ಟ್ ಆದ್ರಿ, ಸ್ವಲ್ಪ ನೀವು ಆಕ್ಸಿಲೇಟ್ರ್ ಮೇಲೆ ಕಾಲಿಟ್ಟರೆ ಅದೇನಾಗುತ್ತೆ ಸೌಂಡ್ ಮಾಡುತ್ತೆ, ಕಾರ್ ಸೌಂಡ್ ಆಗುತ್ತೆ. ಸೊ ಆ ಟೈಮಲ್ಲಿ ನೀವು ಸೆಕೆಂಡ್ ಗೇರ್ಗೆ ಹಾಕ್ಕೊಂಡು ಮೂವ್ ಮಾಡ್ಬೋದು.
ಸೊ ಹಾಗೆ ಇನ್ನು ಸ್ವಲ್ಪ ಫಾಸ್ಟ್ ಆದ್ರಿ ಅಂದರೆ ಹೈವೇಲೆಲ್ಲ ಫಾಸ್ಟೇ ಇರಬೇಕು, ಯಾಕಂದರೆ ವೆಹಿಕಲ್ಸ್ ಎಲ್ಲ ತುಂಬ ಫಾಸ್ಟ್ ಇರುತ್ತೆ. ಸೊ ಹಾಗಾಗಿ ನೀವು ಒಂದು ಥರ್ಡ್ ಗೇರಲ್ಲಾದರೂ ಹೈವೇಲಿ ಹೋಗಲೇಬೇಕು. ಸೊ ಕರ್ವ್ಸ್ ಅಷ್ಟೇ ನೀವು ಲೆಫ್ಟಲ್ಲೇ, ನೀವೇನು ಕಾರು ಓಡಿಸ್ತಾ ಇರ್ತೀರ ಆದಷ್ಟು ಲೆಫ್ಟಲ್ಲೇ ಓಡಿಸ್ಬೇಕು. ಸೊ ಇವಾಗ ನೆಕ್ಸ್ಟು ಹಂಪ್ಸ್ ಬಂತು. ಈ ಹಂಪ್ಸಲ್ಲಿ ಸೆಕೆಂಡ್ ಗೇರ್ಗೆ ಕಾರ್ನ ಹಾಕಬೇಕು. ಸೆಕೆಂಡ್ ಗೇರ್ಗೆ ಗಿಯರ್ನ ಹಾಕಿ ಸೊ ಸ್ಲೋ ಆಗಿ ಕಾರ್ನ ಮೂವ್ ಮಾಡಬೇಕು. ಸೊ ಆ ಕಡೆ ಈ ಕಡೆ ಹಾರ್ನ್ ಮಾಡಿ ನೀವು ಕಾರ್ನ ಓಡಿಸ್ಬೇಕು. ಸೊ ನನಗೇನು ಬೇಸಿಕ್ಸ್ ಗೊತ್ತಿದೆ, ನಾನೇನು ಇವಾಗ ಪರ್ಫೆಕ್ಟಾಗಿ ಓಡಿಸ್ತೀನಿ ಅದನ್ನು ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ನೀವು ಆ ಕಡೆ ಈ ಕಡೆ ಮಿರರ್ನ ನೋಡ್ತಾ ಇರಬೇಕು. ಯಾಕೆ ಅಂದರೆ ಕೆಲವೊಬ್ಬರು ಲೆಫ್ಟಿಂದನೇ ನಿಮ್ಮನ್ನ ಓವರ್ಟೇಕ್ ಮಾಡೋಕ್ಕೆ ಬಂದುಬಿಡ್ತಾರೆ. ಸೊ ಕೆಲವೊಬ್ಬರು ಸ್ವಲ್ಪ ಗ್ಯಾಪ್ ಬಿಟ್ಟರೆ ನೀವು ಲೆಫ್ಟ್ ಸೈಡಲ್ಲಿ ಅಲ್ಲಿ ಗಾಡಿಯವರು ಹೋಗ್ಬಿಡೋಣ ಬೇಗ ಅನ್ನೋ ಒಂದು ಅರ್ಜೆನ್ಸಿಲಿ ಬಂದುಬಿಡ್ತಾರೆ. ಸೊ ಹಾಗಾಗಿ ನೀವು ರೈಟು ಲೆಫ್ಟು ಮಿರರಲ್ಲಿ ವೆಹಿಕಲ್ಸ್ ಹಿಂದೆಗಡೆ ಬರ್ತಾ ಇದೆಯಾ, ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದನ್ನು ನೋಡ್ಕೊಳ್ಳಿ. ಆ್ಯಂಡ್ ಲೆಫ್ಟಲ್ಲಿ ಬರೋದ್ರಿಂದ ನಿಮಗೆ ಲೆಫ್ಟಲ್ಲಿ ಸ್ಪೇಸ್ ಎಷ್ಟಿದೆ ಅನ್ನೋದನ್ನು ಅಷ್ಟೇ ಲೆಫ್ಟ್ ಮಿರರಲ್ಲಿ ಕಾಣ್ತಾ ಇರುತ್ತೆ. ಸೊ ಇವಾಗ ನಾನು ರೈಟ್ ಸೈಡ್ ತೊಗೊಬೇಕು ಕಾರ್ನ. ಸೊ ಹಾಗಾಗಿ ನಾವು ರೈಟ್ ಸೈಡ್ ಹಾಕಿ ಆರ್ನ್ ಮಾಡಿ ಹಿಂದೆಗಡೆ ಯಾವ ಕಾರ್ ಬರ್ತಾಯಿದೆ ಅಂತ ನೋಡಿಕೊಂಡು ಆಮೇಲೆ ಕಾರ್ನ ಮೂವ್ ಮಾಡಬೇಕು. ಆ್ಯಂಡ್ ಯಾವತ್ತೂ ಅಷ್ಟೇ ಕೆಲವರು ತುಂಬ ಎಕ್ಸ್ಪರ್ಟ್ ಇರೋರು ಏನು ಮಾಡ್ತಾರೆ, ಥರ್ಡ್ ಗೇರಲ್ಲೇ ಫೋರ್ತ್ ಗೇರಲ್ಲೇ ಮೂವ್ ಮಾಡಿಬಿಡ್ತಾರೆ ಹಂಪ್ಸಲ್ಲಿ. ಸೊ ನಮ್ದು ಅದು ಕಂಟ್ರೋಲ್ ಇಲ್ಲದೆ ಇರೋದ್ರಿಂದ ಸೆಕೆಂಡ್ ಗೇರ್ಗೆ ಹಾಕ್ಕೊಂಡೇ ಕಾರ್ನ ಮೂವ್ ಮಾಡಬೇಕು. ಇಲ್ಲೂ ಅಷ್ಟೇ ನೀವು ರೈಟ್ ಸೈಡೇ ಆಗಲಿ ಲೆಫ್ಟ್ ಸೈಡೇ ಆಗಲಿ ನೀವು ಕಾರ್ನ ಟರ್ನ್ ಮಾಡ್ಕೊಂಡಾಗ ಇಂಡಿಕೇಟ್ರ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳಿ. ಆ್ಯಂಡ್ ಆ ಟೈಮಲ್ಲಿ ನೀವು ಎಷ್ಟು ಫಾಸ್ಟಾಗಿ ನೀವು ಸ್ಟೇರಿಂಗ್ನ ತಿರ್ಗಿಸಿರ್ತೀರಿ ಅಷ್ಟೇ ಫಾಸ್ಟಾಗಿ ನೀವು ಲೆಫ್ಟ್ ಸೈಡಿಗೆ ಬಂದುಬಿಡಬೇಕು. ರೈಟ್ ಸೈಡ್ ಅಂದರೆ ಆ ಕಡೆಯಿಂದ ಬರೋರು ನಿಮಗೆ ಫಾಸ್ಟ್ ಮೂವಿಂಗ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾವ ಥರ ನೀವು ರೈಟ್ ಸೈಡ್ಗೆ ಕಾರ್ನ ತಿರುಗಿಸ್ತೀರಾ ಅದೇ ಸ್ಪೀಡಲ್ಲಿ ನೀವು ಲೆಫ್ಟ್ ಸೈಡ್ಗೆ ಕಾರ್ನ ತಿರ್ಸ್ಕೋಬೇಕು. ಹಾಗೆಯೇ ನೀವೇನಾದರೂ ಲೆಫ್ಟ್ ತೊಗೋಬೇಕು ನೆಕ್ಸ್ಟು ಅಂದಾಗ, ವೆಹಿಕಲ್ಸ್ ಆ ಕಡೆಯಿಂದ ಕಂಟ್ರೋಲ್ಡ್ ಇಲ್ಲ ಅಂದಾಗ ಈ ಥರ ನೀವು ಸ್ಲೋ ಆಗಿ ಮೂವ್ ಮಾಡಬೇಕು. ಈ ಟೈಮಲ್ಲಿ ಸ್ವಲ್ಪ ಫಸ್ಟ್ ಆರ್ ಸೆಕೆಂಡ್ ಗೇರಲ್ಲೇ ಕಾರ್ನ ಮೂವ್ ಮಾಡಬೇಕು. ಆ್ಯಂಡ್ ನೀವು ಕ್ಲಚ್ಚನ್ನು ಅಷ್ಟೇ ಎಷ್ಟು ಆಫ್ ಕ್ಲಚ್ಚಲ್ಲೇ, ಬ್ರೇಕು ಮತ್ತು ಆ್ಯಕ್ಸಿಲೇಟರ್ನಲ್ಲಿ ಕ್ಲಚ್ಚಲ್ಲೇ ಆಟ ಆಡ್ತಾ ಇರಬೇಕು. ನೀವು ಈ ಥರ ಸ್ಲೋ ಆದಾಗ ಸಡನ್ನಾಗಿ ಹೋಗಿ ಹೊಡೆದ್ಬಿಡ್ತೀರಾ. ಸೊ ಹಾಗಾಗಿ ನೀವು ಆಫ್ ಕ್ಲಚ್ಚಲ್ಲೇ ಕಾರ್ನ ಮೂವ್ ಮಾಡಬೇಕು. ಸೊ ಇವಾಗ ಲೆಫ್ಟ್ ತೊಗೊತಾ ಇದ್ದೀನಿ, ಲೆಫ್ಟ್ ಇಂಡಿಕೇಟ್ರ್ ಹಾಕ್ಕೊಂಡು. ಸೊ ಇವಾಗ ನಿಮಗೆ ಹೈವೇಲಿ ಹೇಗೆ ಓಡಿಸೋದು ಅನ್ನೋದನ್ನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಇದು ಬಂದು ಚಿಕ್ಕ ರೋಡು. ಸೊ ಆ ಚಿಕ್ಕ ರೋಡಲ್ಲಿ ಹೇಗೆ ಕಾರ್ನ ಓಡಿಸೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು ಚಿಕ್ಕದ ರೋಡು, ಇದರಲ್ಲಿ ಇನ್ನೊಂದು ದೊಡ್ಡ ಬಸ್ ಬಂತು ಅಂದ್ರೂ ಅದು ತುಂಬ ಡಿಸ್ಟೆನ್ಸ್ ಕಮ್ಮಿ ಇದೆ ರೋಡು. ಹಾಗಾಗಿ ಲೆಫ್ಟಲ್ಲೇ ಬನ್ನಿ, ಮಿರರಲ್ಲಿ ನೋಡ್ತಾ ಇರಿ. ಆ್ಯಂಡ್ ನಾನೇನು ಡ್ರೈವ್ ಮಾಡೋದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ, ಅದು ಬೇಸಿಕ್ಸಾಗಿ ನಾನು ಹೇಗೆ ಕಲಿತೆ ಅನ್ನೋದನ್ನು ಸೊ ನಿಮಗೂ ಯೂಸ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ತುಂಬ ಮೆಸೇಜಸ್ ನನಗೆ ಹೇಳಿ ಹೇಗೆ ಡ್ರೈವ್ ಮಾಡ್ತೀರಾ ತೋರಿಸಿ ಅಂತ ಹೇಳಿದ್ದಕ್ಕೆ ನಾನು ಮಾಡ್ತಾ ಇರೋದು. ಸೊ ಕಿರಣ ವೀಡಿಯೋಸ್ ಮಾಡ್ತಾ ಇದ್ದಾನೆ. ಸೊ ಇದು ಚಿಕ್ಕ ರೋಡಲ್ಲಿ ಈ ಥರ ನೀವು ಎಲ್ಲ ಕಡೆನೂ ಒಂದೇ ಮೆಥಡ್. ಸೊ ಸ್ವಲ್ಪ ಹಳ್ಳಿ ರೋಡಲ್ಲಿ ಓಡಿಸ್ಬೇಕಾದ್ರೆ ಆ್ಯಂಡ್ ಸಡನ್ನಾಗಿ ಗೊತ್ತಾಗಲ್ಲ ಅವರಿಗೆ, ಸಡನ್ನಾಗಿ ಬಂದುಬಿಡ್ತಾರೆ. ಸೊ ಹಾಗಾಗಿ ಒಂದು ಸೆಕೆಂಡ್ ಗೇರಲ್ಲೇ ನೀವು ಕಾರ್ನ ಮೂವ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಈ ಕರ್ವ್ಸಲ್ಲೂ ಅಷ್ಟೇ ಆದಷ್ಟು ಲೆಫ್ಟಲ್ಲೇ ಬನ್ನಿ. ಕರ್ವ್ಸ್ಗಳಲ್ಲಿ ನೀವು ರೈಟ್ ಸೈಡ್ ತೊಗೊಂಡ್ರೆ ಕಾರ್ನ, ಲೆಫ್ಟ್ ಸೈಡ್ ಬರೋರು ಅಷ್ಟೇ ಮೂವ್ ಮಾಡೋಕ್ಕಾಗದೇ ಇದ್ದರೆ ಕಾರ್ ಕಂಟ್ರೋಲ್ಡ್ ಆಗಲ್ಲ. ಸೊ ಇಲ್ಲೊಂದು ಕಾರ್ ಮುಂದೆ ಹೋಗ್ತಾ ಇದೆ, ಅವರು ಹೊಸ ಡ್ರೈವ್ ಅಂತ ಅನಿಸುತ್ತೆ, ಮಧ್ಯೆ ರೋಡಲ್ಲೇ ನಿಲ್ಲಿಸ್ಬಿಡ್ತಾಯಿದ್ರು. ಆ ಟೈಮಲ್ಲೂ ಅಷ್ಟೇ ಸ್ಟಾಪ್ ಮಾಡಬೇಕು ಕಾರ್ನ ಸಡನ್ನಾಗಿ ಅಂದಾಗ ನೀವು ಫಸ್ಟ್ ಗೇರ್ಗೆ ಹಾಕ್ಕೊಂಡು ಕ್ಲಚ್ನ ಪ್ರೆಸ್ ಮಾಡಿ ಆಮೇಲೆ ಬ್ರೇಕ್ ಮೇಲೆ ಕಾಲಿಟ್ಟರೆ ಕಾರು ಸ್ಟಾಪ್ ಆಗುತ್ತೆ. ಆಮೇಲೆ ಮತ್ತೆ ನೀವು ಫಸ್ಟ್ ಗೇರ್ ಹಾಕ್ಕೊಂಡು ಹಾಫ್ ಕ್ಲಚ್ ಬಿಟ್ಕೊಂಡು ನೀವು ಆ್ಯಕ್ಸಿಲೇಟ್ನ ಪ್ರೆಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಡಿಸ್ಟೆನ್ಸಲ್ಲಿ ಎಷ್ಟು ಪ್ರೆಸ್ ಮಾಡಬೇಕು ಅಂತ. ಅದಾದರೆ ಕಾರು ಮೂವ್ ಆಗುತ್ತೆ. ಆ್ಯಂಡ್ ಹಂಪ್ಸಲ್ಲೂ ಅಷ್ಟೇ ಸೆಕೆಂಡ್ ಗೇರಲ್ಲೇ ಮೂವ್ ಮಾಡಿದ್ರೆ ಕಾರು ಸ್ಟಾಪ್ ಆಗೋಲ್ಲ. ನೀವು ಹೊಸ್ದಾಗಿ ಕಲ್ತಿರೋರು ಕಂಟ್ರೋಲ್ಡ್ ಇಲ್ಲ ಅಂದಾಗ ಆಫ್ ಕ್ಲಚ್ ಮಾಡಿ ನೀವು ಸೆಕೆಂಡ್ ಗೇರ್ಗೆ ಹಾಕಷ್ಟಲ್ಲೇ ಕಾರು ಸ್ಟಾಪ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಸೆಕೆಂಡ್ ಗೇರ್ಗೆ ಇನ್ನೊಂದು ಸ್ವಲ್ಪ ಡಿಸ್ಟೆನ್ಸಲ್ಲೇ ಇದಿದೆ, ಹಂಪ್ಸ್ ಇದೆ ಅಂದರೆ ನೀವು ಅಲ್ಲೇ ಸ್ವಲ್ಪ ಡಿಸ್ಟೆನ್ಸ್ ನೋಡಿಕೊಂಡೆ ಅಲ್ಲೇ ಸೆಕೆಂಡ್ ಗೇರ್ ಹಾಕ್ಕೊಂಡು ನೀವು ಕಾರ್ನ ಸ್ವಲ್ಪ ಸ್ಲೋ ಮಾಡಿಕೊಂಡು ಆಮೇಲೆ ನೀವು ಮೂವ್ ಮಾಡಿ. ಸೊ ಇದಿಷ್ಟು ನನ್ನ ಡ್ರೈವಿಂಗು. ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊ